ಕಾಶ್ಮೀರ್ ಬಂದು ಇಲ್ಲಿನ ಫೇಮಸ್ ಶಿಕಾರ ರೈಡ್ ಮಾಡಿಲ್ಲ ಅಂದ್ರೆ ನಿಮ್ಮ ಟ್ರಿಪ್ ಇನ್ಕಂಪ್ಲೀಟ್ ಆಗಿರುತ್ತೆ. ನಾನಿದ್ದೀನಿ ಶ್ರೀನಗರ ಕಾಶ್ಮೀರ್ ಅಲ್ಲಿ. ಮೊದಲು ನಾನ್ ಬಂದೆ ಶ್ರೀನಗರದ ಡಲ್ ಲೇಕ್ ಗೆ, ಘಾಟ್ ನಂಬರ್ 11 ಹತ್ತಿರ. ಇಲ್ಲಿ ಶಿಕಾರ ಬೋಟ್ ರೈಡ್ ಮಾಡಲು 2,000 ರೂಪಾಯಿ ಕೇಳಿದ್ರು. ನಾನು ಬಾರ್ಗೇನ್ ಮಾಡಿ 350 ರೂಪಾಯಿಗೆ ಫೈನಲ್ ಮಾಡಿದೆ. ಗುರು ಇಲ್ಲಿ ಎಷ್ಟಾಗುತ್ತೋ ಅಷ್ಟು ಬಾರ್ಗೇನ್ ಮಾಡಬೇಕು, ಇಲ್ಲಾಂದ್ರೆ ಸ್ಕ್ಯಾಮ್ ಮಾಡ್ಬಿಡ್ತಾರೆ. ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಸಂಜೆ 4:15ಗೆ. ಈ ಡಲ್ ಲೇಕ್ ಅಲ್ಲಿ ಶಿಕಾರ ಮಾಡೋಕೆ ಬೆಸ್ಟ್ ಟೈಮ್ ಬಂದು ಸನ್ಸೆಟ್ ಆಗುವಾಗ. ನಮ್ಮ ಶಿಕಾರ ಬೋಟ್ ರೈಡ್ ಸ್ಟಾರ್ಟ್ ಆಗ ಪೀಸ್ಫುಲ್ ಮತ್ತು ಇಲ್ಲಿನ ಕ್ಲೈಮೇಟ್ ಕೂಲ್ ಆಗಿತ್ತು. ನೀರಿನ ಮೇಲೆ ರೈಡ್ ಮತ್ತು ಸುಂದರವಾದ ಬೆಟ್ಟಗಳ ವ್ಯೂ ನೋಡುತ್ತಾ ನಮ್ಮ ಜರ್ನಿ ಮುಂದುವರಿಯಿತು. ಈ ಶಿಕಾರ ರೈಡ್ ಮಾಡುತ್ತಿರುವಾಗ ಇಲ್ಲಿನ ಲೋಕಲ್ ವೆಂಡರ್ಸ್ ನಿಮ್ ಹತ್ರ ಬರುತ್ತಾರೆ. ಇಲ್ಲಿ ಕಾಶ್ಮೀರಿ ಕಹವಾ ಟ್ರೈ ಮಾಡಬಹುದು, ಫ್ರೂಟ್ ಚಾಟ್, ಬಾರ್ಬಿಕ್ಯೂ ತಿನ್ನಬಹುದು, ಹುಕ್ಕಾ ಸೇದಬಹುದು, ಸಾಫ್ರನ್, ಶಿಲಾಜಿತ್, ಪರ್ಫ್ಯೂಮ್ ಮತ್ತು ಬಟ್ಟೆಗಳ ಶಾಪಿಂಗ್ ಮಾಡಬಹುದು. ನಾನಿಲ್ಲಿ ಸಾಫ್ರನ್ ಪರ್ಚೇಸ್ ಮಾಡಿದೆ. 1 ಗ್ರಾಮ್ಗೆ 150 ರೂಪಾಯಿ ಆಗಿತ್ತು. ಈ ಡಲ್ ಲೇಕ್ ಅಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ ಇಂಡಿಯಾದ ಮೊಟ್ಟ ಮೊದಲ ಫ್ಲೋಟಿಂಗ್ ಪೋಸ್ಟ್ ಆಫೀಸ್, ಹೌಸ್ ಬೋಟ್, ಫ್ಲೋಟಿಂಗ್ ಮಾರ್ಕೆಟ್, ಮೀನಾ ಬಜಾರ್, ನೆಹರು ಪಾರ್ಕ್ ಮತ್ತು ಮೂವಿ ಶೂಟ್ ಮಾಡಿರುವ ಸ್ಪಾಟ್ಸ್ ನೋಡಿದ್ವಿ. ರಿಟರ್ನ್ ಆಗುವ ಸಮಯದಲ್ಲಿ ನಾವು ನೋಡಿದ್ವಿ ಬ್ಯೂಟಿಫುಲ್ ಸನ್ಸೆಟ್. ಆಮೇಲೆ ನಾವು ಇಲ್ಲಿ ತಿಂದ್ವಿ ಫ್ರೂಟ್ ಚಾಟ್. 200 ರೂಪಾಯಿ ಪರ್ ಪ್ಲೇಟ್ ಆಗಿತ್ತು. ಈ ಡಲ್ ಲೇಕ್ ಅಲ್ಲಿ ನೀರಿನ ಮೇಲೆ ಸ್ಟೇ ಮಾಡಬಹುದು ಹೌಸ್ ಬೋಟ್ ಅಲ್ಲಿ. ಇಷ್ಟೆಲ್ಲ ಎಕ್ಸ್ಪ್ಲೋರ್ ಮಾಡಿ 1.5 ಗಂಟೆ ರೈಡ್ ಮಾಡಿ ನಮ್ಮ ಶಿಕಾರ ರೈಡ್ ಎಂಡ್ ಆಯ್ತು. ಇವತ್ತಿನ ಎಕ್ಸ್ಪೀರಿಯನ್ಸ್ ಅಂತೂ ಸೂಪರ್ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಶ್ರೀನಗರದ ಬೇರೆ ಬೇರೆ ಪ್ಲೇಸಸ್ ಅನ್ನು ಎಕ್ಸ್ಪ್ಲೋರ್ ಮಾಡೋಣ. ಅಲ್ಲಿ ತನಕ ಪ್ಲೀಸ್ ಫಾಲೋ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.